ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಮೊದಲನೇದು ಹೆಣ್ಣು ಮಗು ಆಗಿದ್ದು, ಎರಡನೇದು ಗಂಡು ಮಗು ಆದರೆ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅಂತ ಆಸೆ ಪಡುವಂಥ ದಂಪತಿಗಳಿದ್ದರೆ ಅವ್ರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಒಂದು ಬಾಯ್ ಬೇಬಿಯನ್ನು ನ್ಯಾಚುರಲ್ ಆಗಿ ಹೇಗೆ ಪ್ರೆಗ್ನೆನ್ಸಿಯಲ್ಲಿ ಕನ್ಸೀವ್ ಮಾಡೋದು, ಇದು ಸಾಧ್ಯನಾ? ಇದು ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಅಂತ ಹೇಳ್ಬೋದು. ಸೊ ನ್ಯಾಚುರಲ್ ಆಗಿ ಒಂದು ಬಾಯ್ ಬೇಬಿನ ಪ್ರೆಗ್ನೆನ್ಸಿಯಲ್ಲಿ ಕನ್ಸೀವ್ ಮಾಡೋದು ಹೇಗೆ ಅನ್ನೋ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಒಂದು ಸ್ತ್ರೀ ದೇಹದಲ್ಲಿರುವ ಅಂಡಾಣು ಅಂದರೆ ಎಗ್ ಪುರುಷರ ದೇಹದಲ್ಲಿರುವ ಒಂದು ಸ್ಪರ್ಮನ್ನು ಸೇರಿ ಫರ್ಟಿಲೈಸೇಷನ್ ಆಗುತ್ತೆ. ಆಗ ಒಂದು ಬೇಬಿ ಅನ್ನೋದು ಫಾರ್ಮ್ ಆಗುತ್ತೆ. ಸ್ತ್ರೀ ದೇಹದಲ್ಲಿರುವಂಥ XX ಕ್ರೋಮೋಸೋಮ್ಸ್ ಗಂಡಿನ ದೇಹದಲ್ಲಿರುವಂಥ XY ಕ್ರೋಮೋಸೋಮ್ಸನ್ನು ಸೇರಿದ್ರೆ ಒಂದು ಬಾಯ್ ಬೇಬಿ ಆಗುತ್ತೆ. ಸೊ ಸ್ತ್ರೀ ದೇಹದೊಳಗಿನ ಅಂಡಾಣುವನ್ನು XY ಕ್ರೋಮೋಸೋಮ್ಸ್ ಅಂದರೆ ಮೇಲ್ ಸ್ಪರ್ಮ್ಸ್ ಇರುವಂಥ ಕ್ರೋಮೋಸೋಮ್ಸ್ ಹೋಗಿ ಹೇಗೆ ಫರ್ಟಿಲೈಸೇಷನ್ ಮಾಡೋದು, ಹೇಗೆ ಒಂದು ಬಾಯ್ ಬೇಬಿ ಇದರಿಂದ ಕನ್ಸೀವ್ ಮಾಡೋದು ಅಂತ ನೋಡೋದಾದರೆ, ಇದಕ್ಕೆ ನಾವು ಚಿಕ್ಕದಾಗಿರುವಂಥ ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಫೀಮೇಲ್ ಒಂದು ಓವ್ಯುಲೇಷನ್ ಟೈಮನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಪ್ರತಿ ತಿಂಗಳು ಮಹಿಳೆ ದೇಹದಲ್ಲಿ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಅದನ್ನು ನಾವು ಓವ್ಯುಲೇಷನ್ ಟೈಮ್ ಅಂತ ಕರಿತೀವಿ. ಆ ಅಂಡಾಣು ಬಿಡುಗಡೆಯಾಗುವ ದಿನವನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಅದನ್ನು ಹೇಗೆ ನೋಟ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಆಗುವಂಥ ಒಂದು ಮೆನ್ಸ್ಟ್ರಲ್ ಸೈಕಲ್ ಎಷ್ಟು ದಿನದ್ದು ಅಂತ ನೀವು ಫಸ್ಟು ತಿಳ್ಕೊಬೇಕು. ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ 25 ದಿನದ್ದಾಗಿರ್ಬೋದು, 26, 27, 30 ದಿನಗಳದ್ದಾಗಿರ್ಬೋದು. ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಪೀರಿಯಡ್ ಎಷ್ಟಿದೆಯೋ ಅದನ್ನು ನೀವು ಕರೆಕ್ಟಾಗಿ ಗಮನದಲ್ಲಿಟ್ಕೊಂಡು, ಅಂದರೆ ಈ ತಿಂಗಳು ಇಷ್ಟು ಡೇಟಲ್ಲಿ ಪೀರಿಯಡ್ ಆಗಿದ್ದೀರಾ, ನೆಕ್ಸ್ಟ್ ಮಂತು ಯಾವಾಗ ಪೀರಿಯಡ್ ಆಗ್ತೀರಾ, ಆ ಮಿಡಲ್ ಡೇಸ್ ಏನಿದೆ ಅದನ್ನು ನಾವು ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ. ಈ ಮೆನ್ಸ್ಟ್ರಲ್ ಸೈಕಲ್ ಡೇಸ್ ಎಷ್ಟಿದೆ ಅದರ ಸರಿಯಾಗಿ ಮಧ್ಯದ ದಿನದಲ್ಲಿ ನಿಮಗೆ ಓವ್ಯುಲೇಷನ್ ಅನ್ನೋದು ಆಗುತ್ತೆ. ಸಪೋಸ್ ನಿಮ್ಮ ಪೀರಿಯಡ್ 1ನೇ ತಾರೀಕು ಆಗಿದೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಮಂತ್ ನಿಮಗೆ 30ನೇ ತಾರೀಕು ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಅದರ ಮಧ್ಯಭಾಗ ಅಂದರೆ 15ನೇ ತಾರೀಕು. ಆ 15ನೇ ತಾರೀಕಲ್ಲಿ ನಿಮಗೆ ಒಂದು ಓವ್ಯುಲೇಷನ್ ಅಥವಾ ಅಂಡಾಣು ಬಿಡುಗಡೆ ಅನ್ನೋದು ಆಗುತ್ತೆ. ಸೊ ಅಂಡಾಣು ಬಿಡುಗಡೆ ಆಗುವಂಥ ದಿನ, ಅದರ ಹಿಂದಿನ ದಿನ, ಅದರ ನೆಕ್ಸ್ಟ್ ದಿನ, ಈ 3 ದಿನಗಳಲ್ಲಿ ನೀವು ನಿಮ್ಮ ಹಸ್ಬೆಂಡ್ ಜೊತೆ ರಿಲೇಷನಲ್ಲಿ ಇರಬೇಕು. ಈ 3 ದಿನಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ದಿನಗಳಲ್ಲಿ ನೀವು ಕರೆಕ್ಟಾಗಿ ಒಂದು ಓವ್ಯುಲೇಷನ್ ಟೈಮನ್ನು ತಿಳ್ಕೊಂಡು ಈ 3 ದಿನಗಳು ನೀವು ಒಂದು ಸಂಭೋಗದ ಕ್ರಿಯೆಯಲ್ಲಿ ಇರಬೇಕು. ತುಂಬಾ ಮುಖ್ಯ ಇದು ಒಂದು ಬಾಯ್ ಬೇಬಿಯನ್ನು ಕನ್ಸೀವ್ ಮಾಡೋದಕ್ಕೆ. ಇನ್ನು ಕರೆಕ್ಟಾಗಿ ಓವ್ಯುಲೇಷನ್ ಟೈಮನ್ನು ತಿಳ್ಕೊಳ್ಳೋದಕ್ಕೆ ಕೆಲವೊಂದು ನಿಮ್ಮ ಬಾಡಿಯಲ್ಲಿ ಆಗುವಂಥ ಸಿಂಪ್ಟಮ್ಸಿಂದನೂ ತಿಳ್ಕೊಬೋದು. ಸೊ ನಿಮ್ಮ ಪೀರಿಯಡ್ಸ್ ಆದ ಒಂದು 10-12 ದಿನಗಳ ನಂತರ ದೇಹದಲ್ಲಿ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುತ್ತೆ. ಆವತ್ತು ನಿಮಗೆ ಓವ್ಯುಲೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಾಡಿಯಲ್ಲಿ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಟ್ರಾನ್ಸ್ಪೆರೆಂಟ್ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು, ಅಥವಾ ಕಿಬ್ಬೊಟ್ಟೆಯಲ್ಲಿ ಸ್ವಲ್ಪ ಒಂದು ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಈ ರೀತಿ ಸಿಂಪ್ಟಮ್ಸ್ ಕಂಡು ಬಂದರೆ ಅದು ನಿಮ್ಮ ಓವ್ಯುಲೇಷನ್ ಟೈಮ್ ಅಂತ ತಿಳ್ಕೊಬೇಕು. ಅಥವಾ ಒಂದು ಓವ್ಯುಲೇಷನ್ ಕಿಟ್ ಸಿಗುತ್ತೆ, ಅದರಿಂದನೂ ಸಹ ನೀವು ಟೆಸ್ಟನ್ನು ಮಾಡಿಕೊಂಡು ಓವ್ಯುಲೇಷನ್ ಡೇನ ಕರೆಕ್ಟಾಗಿ ತಿಳ್ಕೊಂಡು ಆ 3 ದಿನಗಳು ನೀವು ಒಂದು ರಿಲೇಷನಲ್ಲಿ ಇರಬೇಕು. ಸೊ ಓವ್ಯುಲೇಷನ್ ಟೈಮಲ್ಲೇ ಯಾಕೆ ಒಂದು ಸಂಭೋಗ ನಡೆಸಬೇಕು, ಇದರಿಂದ ಗಂಡು ಮಗುನೇ ಯಾಕೆ ಆಗುತ್ತೆ ಅಂತ ಕೇಳ್ಬೋದು. ಸೊ ಸ್ತ್ರೀ ದೇಹದಲ್ಲಿ ಓವ್ಯುಲೇಷನ್ ಟೈಮ್ ಅಥವಾ ಒಂದು ಅಂಡಾಣು ಬಿಡುಗಡೆ ಆದರೆ ಆ ಒಂದು ಅಂಡಾಣು ಸ್ತ್ರೀ ದೇಹದೊಳಗಡೆ ಕೇವಲ ಒಂದೇ ಒಂದು ದಿನ ಮಾತ್ರ ಜೀವಂತವಾಗಿರುತ್ತೆ. ನಂತರ ಅದು ಡೆಸ್ಟ್ರಾಯ್ ಆಗೋಗುತ್ತೆ. ಆ ಒಂದು 24 ಗಂಟೆಗಳೇನಿದೆ ಆ ಟೈಮಲ್ಲೇ ಒಂದು ಸ್ತ್ರೀ ಮತ್ತು ಪುರುಷರು ಮಿಲನ ನಡೆಸಿದಾಗ ಪುರುಷರ ದೇಹದಲ್ಲಿನ ಸ್ಪರ್ಮ್ಸ್ ಏನಿದೆ ಅದು ಸ್ತ್ರೀ ದೇಹದೊಳಗಡೆ ಹೋಗಿ ಒಂದು ಎಗ್ಗು ಮತ್ತು ಸ್ಪರ್ಮು ಫರ್ಟಿಲೈಸ್ ಆಗಿ ನೀವು ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ 24 ಗಂಟೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾಯ್ ಬೇಬಿಯನ್ನು ಉಂಟು ಮಾಡುವಂಥ ಮೇಲ್ ಸ್ಪರ್ಮ್ಸ್ ಏನಿದೆ ಅದು ತುಂಬಾ ವೈಟ್ಲೆಸ್ ಆಗಿರುತ್ತೆ ಮತ್ತು ತುಂಬ ಆ್ಯಕ್ಟಿವ್ ಮತ್ತು ಫಾಸ್ಟ್ ಸ್ವಿಮ್ಮರ್ಸ್ ಆಗಿರುತ್ತೆ. ನೀವು ಓವ್ಯುಲೇಷನ್ ಡೇ ದಿನ ಒಂದು ಸಂಭೋಗ ನಡೆಸಿದ್ದೆ ಆದರೆ ಈ ಒಂದು ಮೇಲ್ ಸ್ಪರ್ಮ್ಸ್ ಏನಿದೆ ಅದು ಪುರುಷರ ದೇಹದಿಂದ ಸ್ತ್ರೀ ದೇಹದೊಳಗೆ ತುಂಬ ಫಾಸ್ಟಾಗಿ ಸ್ವಿಮ್ ಮಾಡಿ ಬೇಗನೆ ಎಗ್ಗನ್ನು ರೀಚ್ ಆಗಿ ಒಂದು ಫರ್ಟಿಲೈಸೇಷನ್ ಆಗಿ ಬಾಯ್ ಬೇಬಿ ಕನ್ಸ್ಯೂಮ್ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ, ಸಪೋರ್ಟಿವ್ ಆಗಿರುತ್ತೆ. ಅದೇ ಫೀಮೇಲ್ ಒಂದು ಸ್ಪರ್ಮ್ಸು ಬೇಗ ರೀಚ್ ಆಗೋದಿಲ್ವಾ ನೀವು ಅಂತ ಕೇಳ್ಬೋದು. ಸೊ ಫೀಮೇಲ್ ಸ್ಪರ್ಮ್ಸ್ ಏನಿದೆ ಅದು ಸ್ವಲ್ಪ ಹೆವಿ ಆಗಿರುತ್ತೆ, ಅಂದರೆ ವೆಯ್ಟ್ ಜಾಸ್ತಿ ಇರುತ್ತೆ ಮತ್ತು ಅದು ಸ್ವಲ್ಪ ಆ್ಯಕ್ಟಿವ್ ಆಗಿ ಇರೋದಿಲ್ಲ, ಲೇಝಿ. ಅದು ಒಂದು ಅಂಡಾಣುವನ್ನು ಸೇರೋದಕ್ಕೆ 2-3 ದಿನಗಳು ಟೈಮನ್ನು ತಗೊಳುತ್ತೆ. ಸೊ ಅಷ್ಟರಲ್ಲಿ ಒಂದು ಎಗ್ ಅನ್ನೋದು ಸ್ತ್ರೀ ದೇಹದಲ್ಲಿ ಡೆಸ್ಟ್ರಾಯ್ ಆಗೋಗಿರುತ್ತೆ. ಸೊ ಒಂದು ಬಾಯ್ ಬೇಬಿ ಕನ್ಸೀವ್ ಆಗೋದಕ್ಕೆ ನೀವು ಓವ್ಯುಲೇಷನ್ ದಿನ ಒಂದು
ಸಂಭೋಗವನ್ನು ನಡೆಸಿದ್ದೆ ಆದರೆ ಖಂಡಿತವಾಗ್ಲೂ ಮೇಲ್ ಸ್ಪರ್ಮ್ಸ್ ಅನ್ನೋದು ಎಗ್ಗನ್ನು ರೀಚ್ ಆಗಿ ಇಮಿಡಿಯೇಟಾಗಿ ಬಾಯ್ ಬೇಬಿಯನ್ನು ಕನ್ಸ್ಯೂಮ್ ಮಾಡ್ಬೋದು. ಮುಂದಿನ ಒಂದು ಇಂಪಾರ್ಟೆಂಟ್ ಟ್ರಿಕ್ ಅಥವಾ ಹ್ಯಾಕ್ ಅಂತ ಹೇಳಿದ್ರೆ, ನೀವು ಒಂದು ಮಿಲನದ ಕ್ರಿಯೆ ಮಾಡೋದಕ್ಕಿಂತ ಮುಂಚೆ ಪುರುಷರು ಒಂದು ಕಾಫಿಯನ್ನು ಸೇವನೆ ಮಾಡೋದು ಅಥವಾ ಡಾರ್ಕ್ ಚಾಕ್ಲೇಟನ್ನು ಸೇವನೆ ಮಾಡೋದ್ರಿಂದ ಪುರುಷರ ದೇಹದಲ್ಲಿನ ಒಂದು ಮೇಲ್ ಸ್ಪರ್ಮ್ಸ್ ಏನಿದೆ ಅದು ಆ್ಯಕ್ಟಿವ್ ಆಗಿ ಒಂದು ಕ್ರಿಯೆಯನ್ನು ನಡೆಸುತ್ತೆ. ಆದ್ದರಿಂದ ಮಿಲನದ ಮುಂಚೆ ಒಂದು ಹಾಟ್ ಕಾಫಿ ಆಗಿರ್ಬೋದು ಅಥವಾ ಒಂದು ಡಾರ್ಕ್ ಚಾಕ್ಲೇಟ್ ಸೇವನೆ ಮಾಡೋದು ಉತ್ತಮ. ಇನ್ನೊಂದು ಮುಖ್ಯವಾದ ಹ್ಯಾಕ್ ಅಂತ ಹೇಳಿದ್ರೆ, ಮಿಲನದ ಕ್ರಿಯೆಯಲ್ಲಿ ಡೀಪ್ ಪೆನಿಟ್ರೇಷನ್ ಆಗೋ ರೀತಿ ನೀವು ಬೆಸ್ಟ್ ಪೊಸಿಷನನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಇದರಿಂದನೂ ಸಹ ಮೇಲ್ ಸ್ಪರ್ಮ್ ಏನಿದೆ ಅದು ಫೀಮೇಲ್ ಎಗ್ಗನ್ನು ಬೇಗ ರೀಚ್ ಆಗಿ ಫರ್ಟಿಲೈಸ್ ಆಗೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಒಂದು ಬಾಯ್ ಬೇಬಿನ ನ್ಯಾಚುರಲ್ ಆಗಿ ಕನ್ಸ್ಯೂಮ್ ಮಾಡೋದಕ್ಕೆ ಫೀಮೇಲ್ ಓವ್ಯುಲೇಷನ್ ಟೈಮನ್ನು ಕರೆಕ್ಟಾಗಿ ತಿಳ್ಕೊಂಡು ಆ 3 ದಿನಗಳಲ್ಲಿ ನೀವು ಮಿಲನ ಕ್ರಿಯೆ ನಡೆಸಿದ್ದೆ ಆದರೆ 90% ಅಷ್ಟು ಬಾಯ್ ಬೇಬಿ ನ್ಯಾಚುರಲ್ ಆಗಿ ಕನ್ಸ್ಯೂಮ್ ಮಾಡುವಂಥ ಚಾನ್ಸಸ್ಸು ಇರುತ್ತೆ. ಸೊ ಈ ಒಂದು ಮೆಥಡ್ ಅನ್ನೋದು ಶೆಟ್ಟಲ್ಸ್ ಥಿಯರಿಯಲ್ಲಿ ಪ್ರೂವನ್ ಸಹ ಆಗಿದೆ. ಇದು ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.